ಮಹಿಳೆಯರು ಗರ್ಭಕೋಶದ ಕ್ಯಾನ್ಸರ್ ಮತ್ತಿತರ ಕಾಯಿಲೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಕಾಲಕ್ಕೆ ತಪಾಸಣೆಯನ್ನು ಮಾಡಿಸಿಕೊಳ್ಳಬೇಕೆಂದು ಪಾವಗಡ ಪಟ್ಟಣದ ಪ್ರಖ್ಯಾತ ಪ್ರಸೂತಿ ವೈದ್ಯರಾದ ಡಾಕ್ಟರ್ ಶಿವಕುಮಾರ್ ಕರೆ ನೀಡಿದ್ದಾರೆ. ಡಾಕ್ಟರ್ ಶಿವಕುಮಾರ್ ಆಸ್ಪತ್ರೆ ಪಾವಗಡ, ಡಾಕ್ಟರ್ ಚಂದ್ರಶೇಖರ್ ಆಸ್ಪತ್ರೆ ಬೆಂಗಳೂರು ಹಾಗೂ ಸೆಕ್ಟ್ರಮ್ ಡಯಾಗ್ನೋಸ್ಟಿಕ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಭಾನುವಾರ ತಾಲೂಕಿನ ವೈನಸ್ಕೋಡೆಯ ಲಕ್ಷ್ಮೀನಾರಾಯಣ ಆಸ್ಪತ್ರೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಗರ್ಭಚೀಲದ ಕ್ಯಾನ್ಸರ್ ಹಾಗೂ ಹೃದಯ ರೋಗ ಸ್ಕ್ರೀನಿಂಗ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಡಾಕ್ಟರ್ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ನ್ಯಾಷನಲ್ CME ಆಗಲಿ, ಎಲ್ಲ ಹಾಸ್ಪಿಟ್ಲು, ಮುತ್ತಾರ್ಡ್ ಹಾಸ್ಪಿಟ್ಲ್ ಆಗಲಿ, ವಿಕ್ರಮ, ಎಲ್ಲ ಹಾಸ್ಪಿಟ್ಲ್ ಹೆಸರು ನಿಮಗೆ ಗೊತ್ತಿರುತ್ತೆ. MS ರಾಮಯ್ಯ ಹಾಸ್ಪಿಟ್ಲ್, ಎಷ್ಟೊಂದು ಹಾಸ್ಪಿಟ್ಲ್ ಗೊತ್ತಲ್ವಾ? ಎಲ್ಲ ಹಾಸ್ಪಿಟ್ಲಲ್ಲಿ ಅವರು ಮೇಜರ್ ವಿಸಿಟಿಂಗ್ ಸರ್ಜನ್ ಅವರು. ಅಂಥ ಡಾಕ್ಟ್ರು ನಮ್ಮ ಹಾಸ್ಪಿಟ್ಲಿಗೆ ಸುಮಾರು 12 ವರ್ಷಗಳಿಂದ ಪಾವಗಡಕ್ಕೆ ಬರ್ತಾ ಇದ್ದಾರೆ. ನೀವೇ ನೆನಪು ಮಾಡ್ಕೊಂಡು ನೀವೇ ಅಂದ್ಕೊಳ್ಳಿ, ಬೆಂಗಳೂರಲ್ಲಿರೋ ದೊಡ್ಡ ಡಾಕ್ಟರ್ ಯಾರಾದ್ರೂ ನಮ್ಮ ಹಳ್ಳಿಗೆ ಬಂದು ಸರ್ವಿಸ್ ಕೊಡೋಕ್ಕಾಗುತ್ತಾ? ಕೊಡ್ತಾರೆ ಹೇಳಿ? ಯಾರು ಕೊಡೋಕ್ಕಾಗಲ್ಲ, ನಾವು ಮಾತಾಡೋಕ್ಕೆ ಆಗಲ್ಲ ಅವ್ರ ಹತ್ರ. ಅಂತ ಅವರು 12 ವರ್ಷದಿಂದ ಪ್ರತಿ ವಾರ 15 ದಿನಕ್ಕೆ ಒಂದ್ಸಲಿ ನಮ್ಮ ಪಾವಗಡಕ್ಕೆ ಬಂದು ನಮ್ಮ ಹಾಸ್ಪಿಟ್ಲಿಗೆ ಬಂದು ಎಂಥ ಮೇಜರ್ ಕಾಂಪ್ಲಿಕೇಟೆಡ್ ಏನೇನು ಕಾಯಿಲೆಗಳಿದೆಯೋ ಎಲ್ಲ ಆ ಥರ ಕೇಸ್ಗಳು ನಾವು ಹ್ಯಾಂಡಲ್ ಮಾಡಿದ್ದೀವಿ. ಈ ಹೊಸಕೋಟೆಯಲ್ಲೇ ಮೊನ್ನೆ ಒಂದು 6 to 8 months ಬ್ಯಾಕು ಹೊಟ್ಟೆ ತುಂಬ 8 kg ಗಡ್ಡೆ ಇತ್ತು. ನಾವು ಯೂಟ್ಯೂಬಲ್ಲೆಲ್ಲ ಬಂದಿದ್ವಿ, ನೋಡಿರ್ಬೇಕು. ಇದೇ ಊರು ಅವ್ರು 2 ಕೇಸ್ ಮಾಡಿದ್ವಿ, ಆಲ್ಮೋಸ್ಟ್ ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಅದಕ್ಕೋಸ್ಕರ ಏನೇನು ಕಾಂಪ್ಲಿಕೇಟೆಡ್ ಕೇಸಸ್ ಇದೆ ಅವರೆಲ್ಲ ಬೆಂಗಳೂರು, ತುಮಕೂರು ಆ ಕಡೆ ಎಲ್ಲೆಲ್ಲಿ ದೊಡ್ಡ ಊರಿಗೆ ಹೋಗಿ ಅಲ್ಲಿ ಕಷ್ಟಪಟ್ಟು ಒದ್ದಾಡೋದಕ್ಕಿಂತ ಇಲ್ಲೇ ಸರ್ವಿಸ್ ಕೊಟ್ಟಿದ್ದಾರೆ. ಸೊ ಅವರಿಗೆ ನಾನು ಚಿರಋಣಿ ಆಗಿರುತ್ತೇನೆ. ಅವರ ಸೇವೆಗಳನ್ನು ನಾವು ಜೀವನ ಪರ್ಯಂತ ಯೂಟಿಲೈಸ್ ಮಾಡ್ಕೋಬೇಕಾಗುತ್ತೆ. ಮುಜುಗರ ಪಟ್ಟರೆ ಮುಂದೆ ಅದಕ್ಕೆ ದುಷ್ಪರಿಣಾಮ ಏನಾಗುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅದನ್ನು ತಿಳುವಳಿಕೆ ಕೊಡೋಕ್ಕೆ ಇವತ್ತು ಬಂದಿದ್ದೀವಿ. ಈಗ ಪ್ರಪಂಚದಲ್ಲಿ ಲೇಡೀಸು 2-3 ಕ್ಯಾನ್ಸರ್ ಲಕ್ಷಣಗಳಿಂದ ಆರೋಗ್ಯ ಪೀಡಿತರಾಗಿ ದುರ್ಮರಣಕ್ಕೆ ಇದಾಗ್ತಾ ಇದ್ದಾರೆ. ಒಂದು ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟು, ಆಮೇಲೆ ಗರ್ಭಕೋಶದ ಕ್ಯಾನ್ಸರ್. ಸೊ ಅವೆರಡರಿಂದ ಚಿಕ್ಕ ವಯಸ್ಸಿನಲ್ಲಿ 30 ವರ್ಷ 40ರಿಂದ 45 ವರ್ಷದಲ್ಲೇ ಅದನ್ನು ಡಿಟೆಕ್ಷನ್ ಆಗದೆ ಕಂಡು ಹಿಡಿಯೋಕ್ಕಾಗದೆ ಸಾವಿನಾಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ನಾವು ಬಂದಿರೋದು ಚೆನ್ನಾಗಿರೋ ಹೆಂಗಸರಿಗೂ 3 ವರ್ಷಕ್ಕೊಂದ್ಸಲಿ ಇವಾಗ ಏನು ನಾವು ಟೆಸ್ಟ್ ಮಾಡ್ತಿದ್ದೀವೋ ಆ ಥರ ಟೆಸ್ಟು 3 years once ಒಂದು ಮಾಡಿಸ್ಬೇಕು ಅಂತ. ಮುಜುಗರ ಪಟ್ಟರೆ ಮುಂದೆ ಅದಕ್ಕೆ ದುಷ್ಪರಿಣಾಮ ಏನಾಗುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅದನ್ನು ತಿಳುವಳಿಕೆ ಕೊಡೋಕ್ಕೆ ಇವತ್ತು ಬಂದಿದ್ದೀವಿ. ಈಗ ಪ್ರಪಂಚದಲ್ಲಿ ಲೇಡೀಸು 2-3 ಕ್ಯಾನ್ಸರ್ ಲಕ್ಷಣಗಳಿಂದ ಆರೋಗ್ಯ ಪೀಡಿತರಾಗಿ ದುರ್ಮರಣಕ್ಕೆ ಇದಾಗ್ತಾ ಇದ್ದಾರೆ. ಒಂದು ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟು, ಆಮೇಲೆ ಗರ್ಭಕೋಶದ ಕ್ಯಾನ್ಸರ್. ಸೊ ಅವೆರಡರಿಂದ ಚಿಕ್ಕ ವಯಸ್ಸಿನಲ್ಲಿ 30 ವರ್ಷ 40ರಿಂದ 45 ವರ್ಷದಲ್ಲೇ ಅದನ್ನು ಡಿಟೆಕ್ಷನ್ ಆಗದೆ ಕಂಡು ಹಿಡಿಯೋಕ್ಕಾಗದೆ ಸಾವಿನಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಬಂದಿರೋದು ಚೆನ್ನಾಗಿರೋ ಹೆಂಗಸರಿಗೂ 3 ವರ್ಷಕ್ಕೊಂದ್ಸಲಿ ಇವಾಗ ಏನು ನಾವು ಟೆಸ್ಟ್ ಮಾಡ್ತಿದ್ದೀವೋ ಆ ಥರ ಟೆಸ್ಟು 3 years once ಒಂದು ಮಾಡಿಸ್ಬೇಕು ಅಂತ. 10 ವರ್ಷದ ಮೇಲ್ಪಟ್ಟ ಹೆಣ್ಣು ಮಕ್ಕಳು ಕ್ಯಾನ್ಸರ್ ರೋಗದ ಲಸಿಕೆಯನ್ನು ಹಾಕಿಸಿಕೊಂಡರೆ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟಬಹುದು, ಪಾವಗಡ ತಾಲೂಕನ್ನು ಕ್ಯಾನ್ಸರ್ ಮುಕ್ತ ತಾಲೂಕನ್ನಾಗಿ ಮಾಡಬಹುದು ಎಂದು ಬೆಂಗಳೂರಿನ ಪ್ರಖ್ಯಾತ ವೈದ್ಯರಾದ ಡಾಕ್ಟರ್ ಚಂದ್ರಶೇಖರ್ ಕರೆ ನೀಡಿದ್ದಾರೆ. 90% ಪ್ರೊಟೆಕ್ಷನ್ ಇದೆ ಈ ಇಂಜೆಕ್ಷನ್. ಏನಾದ್ರೂ ಹೆಣ್ಣು ಮಕ್ಕಳಿಗೆ ನೀವು ಈಗ ಅದು 10 ವರ್ಷದಿಂದ ಮೇಲ್ಪಟ್ಟ ಎಲ್ಲ ಮಕ್ಕಳುಗಳಿಗೂ ಕೊಡ್ಬೋದು. ಪ್ರಿಫರಬಲಿ 10 ವರ್ಷದ ಮೇಲೆ 20 ವರ್ಷದ ಒಳಗಡೆ ಕೊಡಿಸ್ತೀವಿ, ಭಾಳ ಸೂಕ್ತವಾಗುತ್ತೆ. ಆ ಟೈಮಲ್ಲಿ ಇಂಜೆಕ್ಷನ್ಗಳನ್ನು ನಾವು ಕೊಡಿಸ್ಬಿಟ್ರೆ ಅವರಿಗೆ 90% ಈ ಕ್ಯಾನ್ಸರ್ ಬರೋದನ್ನು ನಾವು ತಡೆಗಟ್ಟಬಹುದು. ಯಾಕಲ್ವಾ? ಈಗ 10ರಿಂದ 14 ವರ್ಷದ ತನಕ ಬರೀ ಇಲ್ಲಿ 2 ಇಂಜೆಕ್ಷನ್ಸ್ ಆಗುತ್ತೆ. ಯಾಕಲ್ವಾ? 14 ವರ್ಷ ಮೇಲ್ಪಟ್ಟಂಥ ಮಕ್ಕಳುಗಳಿಗೆ 3 ಇಂಜೆಕ್ಷನ್ ಬರುತ್ತೆ. 1 ತಿಂಗಳಿಗೆ, ಮತ್ತೆ 2 ತಿಂಗಳ ಗ್ಯಾಪ್ ಬಿಟ್ಟು ಇನ್ನೊಂದು ಇಂಜೆಕ್ಷನ್ನು, 4 ತಿಂಗಳ ಗ್ಯಾಪ್ ಬಿಟ್ಟು ಇನ್ನೊಂದು. ಸೊ ಹಿಂಗೆ 3 ಇಂಜೆಕ್ಷನ್ಗಳನ್ನು ನಾವು ಕೊಟ್ಟದ್ದೇ ಆಗಲಿ 90% ಜನಕ್ಕೆ ನಾವು ಬರೋದನ್ನೇ ಪ್ರಿವೆಂಟ್ ಮಾಡ್ಬೋದು. ನೋಡಿ ಎಷ್ಟು ಒಮ್ಮೆ ಪ್ಯಾಪ್ ಟೆಸ್ಟ್ ಅಂತ ಕರೀತೀವಿ, ಪ್ಯಾಪ್ ಸ್ಮಿಯರ್ ಟೆಸ್ಟ್ ಅಂದ್ಬಿಟ್ಟು. ಅದು ಗರ್ಭಚೀಲದ ಬಾಯಲ್ಲಿ ಅದು ಏನು ಇದಿರ್ತದೋ ಅದನ್ನು ನಾವು ಒಂದು ಕಡ್ಡಿಯಲ್ಲಿ ತಗೊಂಡು ಅದನ್ನು ಮೈಕ್ರೋಸ್ಕೋಪಿಯಲ್ಲಿ ಟೆಸ್ಟ್ ಮಾಡಿದ್ರೆ ಸಾಕು. 3 ವರ್ಷಕ್ಕೊಮ್ಮೆ, ಪ್ರತಿ 3 ವರ್ಷಕ್ಕೊಮ್ಮೆ ಅದೊಂದು 10 ನಿಮಿಷದ ಟೆಸ್ಟ್, ನೋವು ಇರಲ್ಲ. ಇದನ್ನು ಮಾಡಿದ್ರೆ ಅದು ಯಾವುದಾದ್ರೂ ಒಂದು ಸ್ಟೇಜಲ್ಲಿ ನಾವು ಬರೋದನ್ನು ಕಂಡುಹಿಡಿದು ಅವ್ರಿಗೆ 100% ನಾವು ಅದು ಕ್ಯಾನ್ಸರ್ ಬರ್ದಂತೆ ಪ್ರಿವೆಂಟ್ ಮಾಡ್ಬೋದು. ಅಕಸ್ಮಾತ್ ಬಂದಿದ್ರೆ ತಕ್ಷಣದಲ್ಲೇ ಅದನ್ನು ಕ್ಯೂರ್ ಮಾಡ್ಬೋದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ 25 ವರ್ಷ ತುಂಬಿರ್ತಕ್ಕಂಥ ಮಹಿಳೆ 3 ವರ್ಷಕ್ಕೊಮ್ಮೆ ಪ್ಯಾಪ್ ಸ್ಮಿಯರ್ ಟೆಸ್ಟ್ ಮಾಡಿಸ್ಬೇಕು.
ಇನ್ನೊಂದಿದೆ, ಅಕಸ್ಮಾತ್ ಏನಾದರೂ ಪ್ಯಾಪ್ ಸ್ಮಿಯರ್ ಟೆಸ್ಟ್ ನಾವು ಮಾಡಿಸ್ಲಿಲ್ಲ ಅಂದರೆ HPV ಟೆಸ್ಟ್ ಬರ್ತಿದೆ, ಅದಕ್ಕಿಂತ ಅದು ಉತ್ಕೃಷ್ಟವಾದದ್ದು. ಅದನ್ನು 5 ವರ್ಷಕ್ಕೊಮ್ಮೆ ಆದರೂ ಮಾಡಿಸಿದ್ರೆ ಸಾಕು. ನೋಡಿ, 5 ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ಆದರೂ ಒಂದು ಪ್ಯಾಪ್ ಸ್ಮಿಯರು ಇಲ್ಲ ಅಂತಂದರೆ HPV ಟೆಸ್ಟಿಂಗ್ ಒಂದು ಮಾಡ್ತೀವಿ. ಇದನ್ನು ನೀವು ಮಾಡಿಸಿದ್ರೆ 100% ಈ ಕ್ಯಾನ್ಸರ್ ಬರಬೇಕಂತಂದರೆ ತಡಿಬೋದು. ಗೊತ್ತಾಯ್ತಲ್ವಾ? ಸೊ ಇನ್ನು ಈ ಒಂದು ಶಿಬಿರದಲ್ಲಿ ಬೆಂಗಳೂರಿನ ಡಾಕ್ಟರ್ ರೂಪೇಶ್, ಡಾಕ್ಟರ್ ವಿಶ್ವನಾಥ್, ಡಾಕ್ಟರ್ ಭಾವನಾ, ಡಾಕ್ಟರ್ ರೇಣುಕಾ ಮತ್ತು ವೈನಸ್ಕೋಟೆಯ ಡಾಕ್ಟರ್ ಲಕ್ಷ್ಮೀನಾರಾಯಣ ಆಸ್ಪತ್ರೆಯ ಪ್ರೇಮಯೋಗಿ ಮತ್ತಿತರರು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತಿನಲ್ಲಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.